ನೇತಾಜಿ ಸಿಂಗಾಪುರದಲ್ಲಿದ್ದಾಗಲೇ ಅವರಿಗೆ ಡಾಕ್ಟರ್ ಯಲ್ಲಪ್ಪನವರ ಸಂಪರ್ಕ ಬಂದಿತ್ತು. ನಮ್ಮ ಮಂಗಳೂರಿನವರು. ಅವರು ಎಷ್ಟರ ಮಟ್ಟಿಗೆ ಅವ್ರ ಜೊತೆ ಬೆರೆತು ಹೋಗಿದ್ರು ಅಂತಂದರೆ ಅನೇಕ ಆತ್ಮೀಯ ಸಂಗತಿಗಳನ್ನು ಅವ್ರ ಜೊತೆ ನೇತಾಜಿ ಚರ್ಚಿಸ್ತಾ ಇದ್ದಿದ್ದು ಇದೆ ಅಂತ ಹೇಳಲಾಗತ್ತೆ. ಈ ನೇತಾಜಿಯವರು ಯಲ್ಲಪ್ಪನವ್ರ ಜೊತೆ ಮಾತನಾಡ್ತಾ ಒಂದಿನ ಹೇಳಿದ್ರಂತೆ, ನಾವೊಂದು ಮಹಿಳಾ ಸೇನೆಯನ್ನು ಕಟ್ಟಬೇಕಲ್ಲ. ಎಲ್ಲರೂ ನಕ್ಬಿಟ್ರು. ಮಹಿಳಾ ಸೇನೆಯನ್ನು ಸಾಧ್ಯ ಉಂಟಾ? ಆದರೆ ಸುಭಾಷ್ ಚಂದ್ರ ಬೋಸರ ಸಾಮರ್ಥ್ಯ, ಅವರ ಕಣ್ಗಳಲ್ಲಿರುವಂಥ ತೀವ್ರತೆಯನ್ನು ಗಮನಿಸಿದವರು ಅಂದ್ರಂತೆ, ಹೌದೌದು, ಒಂದು 4 ಜನ ಸಿಡಿಗುಂಡಿನಂತೆ ಇರುವಂಥ ಹೆಣ್ಮಕ್ಳು ಸಿಕ್ಕಿದ್ರೆ ಕಟ್ಬೋದು ಅಂತ. ಸುಭಾಷ್ ಬಾಬು ಹೇಳಿದ್ರಂತೆ, 4 ಬೇಡ, ಒಂದೇ ಒಂದಂಥ ಹೆಣ್ಮಗು ಸಾಕು, ಅದ್ಭುತವನ್ನು ಮಾಡ್ಬೋದು ಅಂತ. ಆಗ ಡಾಕ್ಟರ್ ಯಲ್ಲಪ್ಪನವ್ರು ಹೇಳಿದ್ರಂತೆ, ಅಂಥ ಒಂದು ಹೆಣ್ಮಗಳಿದ್ದಾಳೆ ಡಾಕ್ಟರ್ ಲಕ್ಷ್ಮಿ ಅಂತ. ಆಕೆ ತನ್ನ ಇಡೀ ಜೀವನವನ್ನು ಇತರರ ಸೇವೆಗೋಸ್ಕರ ಮುಡಿಪಾಗಿಟ್ಟಿರುವಂಥ ಹೆಣ್ಮಗಳು. ಆಕೆ ಮನಸ್ಸು ಮಾಡಿದರೆ ಸಾಧ್ಯವಾಗ್ಬೋದು ಅಂತ ಸುಭಾಷರನ್ನು ಆಕೆಗೆ ಭೇಟಿ ಮಾಡಿಸಿ ಮೊದಲ ನೋಟದಲ್ಲೇ ಸುಭಾಷರ ಕಾಲಿಗೆ ಬಿದ್ದಂಥ ಆಕೆ ನೀವು ಹೇಳಿದಂತೆ ಕೇಳಲಿಕ್ಕೆ ಸಿದ್ಧ ಅಂತ ಬಂದೂಕನ್ನು ಹಿಡಿಲಿಕ್ಕೂ ಸಿದ್ಧವಾದ ಹೆಣ್ಣು ಮಗಳು ಡಾಕ್ಟರ್ ಲಕ್ಷ್ಮಿ. ಮುಂದೆ ಆಕೆ ಕ್ಯಾಪ್ಟನ್ ಲಕ್ಷ್ಮಿ ಆಗ್ತಾಳೆ. ಕ್ಯಾಪ್ಟನ್ ಲಕ್ಷ್ಮಿ ಆಗಿ ಸುಭಾಷ್ ಚಂದ್ರ ಬೋಸರ ಸೇನೆಯ ಹೆಣ್ಣು ಮಕ್ಕಳ ಸೇನೆಯ ಪ್ರಮುಖಳಾಗ್ತಾಳೆ. ಅಷ್ಟೇ ಅಲ್ಲದೆ ಮಿತ್ರರೇ, ಸುಭಾಷ್ ಚಂದ್ರ ಬೋಸರೇನು ಹಂಗಾಮಿ ಸರ್ಕಾರ ರಚನೆ ಮಾಡ್ತಾರಲ್ಲ, ಆ ಹಂಗಾಮಿ ಸರ್ಕಾರದಲ್ಲಿ ಒಂದು ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿಯೂ ಕೂಡ ಆಕೆ ಕೆಲಸ ನಿರ್ವಹಿಸ್ತಾಳೆ. ಏನು ಅದ್ಭುತವಾದ ಸಾಧನೆ ಇರ್ಬೋದು ಅಂತ ನಾನು ಅನೇಕ ಬಾರಿ ಯೋಚನೆ ಮಾಡ್ತಿರ್ತೀನಿ. ಆದರೆ ಅತ್ಯಂತ ಪ್ರಮುಖವಾದ ಸಂಗತಿ ಇಲ್ಲಿ ನಾನು ಆಲೋಚನೆ ಮಾಡಬೇಕಾಗಿರೋದು, ನಿಮ್ಮ ಜೊತೆ ಚರ್ಚೆ ಮಾಡಬೇಕಾಗಿರೋದು ಅಂತಂದರೆ, ಸುಭಾಷರ ಭಾಷಣ ಬಲು ಪ್ರಭಾವಿಯಾಗಿರ್ತಿತ್ತು ಅಂತ. ಅವತ್ತಿನ ದಿನಗಳಲ್ಲಿ ಸುಭಾಷರ ಆ ಇಡೀ ಸೇನೆಯ ಖರ್ಚು ಸುಲಭ ಇರಲಿಲ್ಲ. ಮತ್ತು ಎಲ್ಲ ಖರ್ಚಿಗೂ ಸಾಲ ಕೇಳಿದಂತೆ ಹೋಗಿ ಜರ್ಮನಿಯ ಮುಂದೆ, ಇಟಲಿಯ ಮುಂದೆ ಅಥವಾ ಜಪಾನಿನ ಮುಂದೆ ಕೇಳ್ತಾ ಇರೋದಾಗಲ್ಲ. ಭಾರತೀಯರೇ ಅದನ್ನು ಭರಿಸಬೇಕು. ಸುಭಾಷ್ ಚಂದ್ರ ಬೋಸರು ಭಾಷಣ ಮಾಡ್ತಾ ಅವ್ರಿಗೆ 2 ಬೇಕಾಗ್ತಿದ್ದು, ಒಂದು ಸೈನ್ಯಕ್ಕೆ ಸೇರ್ಲಿಕ್ಕೆ ತರುಣ ತರುಣಿಯರು ಮತ್ತು ಹಣ ಕೊಡಬಹುದಾದ ಜನ ಹಣ ಕೊಡಬೇಕು ಅಂತ. ಅನೇಕ ಬಾರಿ ಸುಭಾಷರ ಭಾಷಣ ಮುಗಿಯೋ ವೇಳೆಗೆ ಅಥವಾ ಮುಗಿದ ನಂತರ ಹಣ ತಂದು ಜನ ಸುರಿದು ಹೋಗ್ತಾ ಇದ್ರಂತೆ. ಮೈ ಮೇಲಿನ ಒಡವೆಗಳಂತಂದು ಸುರಿದು ಹೋಗ್ತಿದ್ರು. ಸಾಕಾಗ್ತಿರ್ಲಿಲ್ಲ, ಆದರೆ ಡೆಫಿನೆಟ್ಲಿ ಆ ಕೆಲಸವನ್ನು ಮಾಡ್ತಾ ಇದ್ರು. ಒಂದು ಘಟನೆ ಬಹಳ ರೋಚಕವಾಗಿದೆ. ಅದೇನು ಅಂತಂದ್ರೆ, ಸುಭಾಷ್ ಚಂದ್ರ ಬೋಸರು ಮಲಯದಲ್ಲಿ ಅವರು ಭಾಷಣ ಮಾಡ್ತಿರುವಾಗ ಅವ್ರ ಭಾಷಣ ಮುಗಿದ ತಕ್ಷಣ ಒಂದು ಹೆಣ್ಮಗಳು ಓಡಿ ಬಂದ್ಲಂತೆ. ಜಾನಕಿ ಅಂತ ಅವಳ ಹೆಸರು. ತನ್ನ ಕಿವಿಯಲ್ಲಿದ್ದ ಓಲೆಯನ್ನ ತೆಗೆದು ಎಲ್ಲರೂ ನೋಡ್ತಾ ಇರುವಂತೆಯೇ ಸುಭಾಷರ ಮುಂದೆ ಇಟ್ಟಿದ್ದಂಥ ಬಾಕ್ಸಿಗೆ ಹಾಕಿದ್ಲು. ಆಗ ಸುಭಾಷರು, ಏನಮ್ಮ ನಿನ್ನ ಹೆಸರು ಅಂತ ಕೇಳಿದ್ರು. ಆಕೆ ಜಾನಕಿ ಅಂತ ಹೇಳಿದ್ಲು. ಹೇಳಿ ಹೊರಡೋಕ್ಕಿಂತ ಮುಂಚೆ ಸುಭಾಷ್, ನಿನಗೆ ಒಳ್ಳೇದಾಗ್ಲಿ, ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ನೀನು ಇಷ್ಟೆಲ್ಲ ಮಾಡ್ತಾ ಇದೆಯಲ್ಲ ಅಂತ ಪ್ರೀತಿಯಿಂದ ಹರಿಸಿದ್ರು. ಯಾರೋ ಪುಣ್ಯಾತ್ಮ ಫೋಟೋಗ್ರಾಫರ್ ಆ ಫೋಟೋ ಕ್ಲಿಕ್ ಮಾಡಿಬಿಟ್ಟ. ಕ್ಲಿಕ್ ಮಾಡಿ ಸುಮ್ಮನೆ ಆಗಲಿಲ್ಲ, ಪೇಪರಲ್ಲಿ ಪಬ್ಲಿಷು ಆಗಿಬಿಡ್ತು. ಈ ಹುಡುಗಿ ಅಷ್ಟೊತ್ತಿಗೆ ಮನೆಗೆ ಬಂದು ಈ ಕಿವಿ ಓಲೆನ ಅಮ್ಮ ಕೇಳ್ತಾಳೆ, ಕೇಳಿದ್ರೆ ದೊಡ್ಡ ಗಲಾಟೆ ಆಗುತ್ತೆ ಅಂತ ಹೇಗಾದ್ರೂ ಮಾಡಿ ಕಿವಿನ ಮುಚ್ಕೊಂಡು ಬೇರೆ ಓಲೆ ಹಾಕ್ಕೊಂಡೇನೋ ಸರ್ಕಸ್ ಮಾಡಿದ್ಲು. ಮಾರನೇ ದಿನ ಬೆಳಗ್ಗೆ ಪೇಪರಲ್ಲಿ ಯಾವಾಗ ಬಂತೋ ಇವರಪ್ಪ ಆ ಫೋಟೋ ನೋಡ್ಬಿಟ್ರು. ಇವರಪ್ಪ ಭಾಳ ದೊಡ್ಡ ಸಿರಿವಂತರು. ಅಲ್ಲಿ ಅಪ್ಪ ಆ ಫೋಟೋ ನೋಡಿದ್ರು. ಅಪ್ಪ ಕೇಳ್ತಾರೆ ಅಂತ ಭಾಳ ಹೆದರ್ಕೊಂಡು ಕೂತಿದ್ರೆ ಅಪ್ಪ ಪೇಪರನ್ನು ಮಡಿಸಿ ಎತ್ತಿಟ್ಬಿಟ್ರು. ಆದರೆ ಅವರ ಅಮ್ಮನಿಗೆ ಈ ವಿಚಾರ ಗೊತ್ತಾಗಿ ರಾದ್ದಾಂತ ಆಗಿ ಮಗಳಿಗೆ ಹೊಡಿಬೇಕು ಅಂತೆಲ್ಲ ಪ್ರಯತ್ನ ಪಟ್ಟಾಗ ಅಪ್ಪ ಅದನ್ನು ತಡೆದ್ರು. ಬಟ್ ಅಪ್ಪ ಮಗಳಿಗೆ ಬುದ್ಧಿವಾದ ಹೇಳುವಂಥ ಪ್ರಯತ್ನ ಮಾಡಿದ್ರು. ಏನು ಮಾಡ್ತಿದ್ಯಮ್ಮ, ಹೀಗೆ ಮಾಡೋದ್ರಿಂದ ನಾವು ಸೈನ್ಯವನ್ನು ಕಟ್ಟಿಕೊಂಡು ಅದಕ್ಕೆ ಸೇರಿಕೊಂಡು ಅವ್ರಿಗೆ ಸಹಕಾರ ಮಾಡಿ ನಾವು ಭಾರತಕ್ಕೆ ಹೋಗ್ಲಿಕ್ಕಾಗತ್ತಾ, ಭಾರತವನ್ನು ಗೆಲ್ಲಿಕ್ಕೆ ಸಾಧ್ಯ ಆಗುತ್ತಾ, ಹುಚ್ಚು ನಿನಗೆ ಅಂತೆಲ್ಲ ಹೇಳಲಿಕ್ಕೆ ಪ್ರಯತ್ನ ಪಟ್ಟರೆ ಈ ಹೆಣ್ಮಗಳು ಅಚಲವಾದ ಶ್ರದ್ಧೆಯಿಂದಿದ್ಲಲ್ಲ. ಏನು ಮಾಡಿದಂತೆ ಗೊತ್ತಾ? ಕ್ಯಾಪ್ಟನ್ ಲಕ್ಷ್ಮಿಯವ್ರನ್ನ ಮನೆಗೆ ಕರ್ಕೊಂಡು ಬಂದಂತೆ. ಆಕೆಯನ್ನು ನೋಡಿದ ಅವರಪ್ಪ ಅರ್ಧ ಬೋಲ್ಡ್ ಆದರು. ಎಂಥ ಹೆಣ್ಮಗಳು, ಆಕೆ ಬಗ್ಗೆ ಪರಿಚಯ ಇಲ್ಲದೆ ಇರೋರು ಯಾರೂ ಇರಲೇ ಇಲ್ಲ. ಅಂಥ ಹೆಣ್ಮಗಳು ಈ ಥರದ ಕೆಲಸ ಮಾಡ್ತಿದ್ದಾಳೆ. ಈಗ ಈ ಹುಡುಗಿ ಹೇಳ್ತಾಳೆ, ನಾನು ಕ್ಯಾಪ್ಟನ್ ಲಕ್ಷ್ಮಿಯವ್ರ ಜೊತೆಗೆ ಹೋಗ್ತೀನಿ, ನಾನು ಸೇನೆಗೆ ಸೇರಿಕೊಳ್ತೀನಿ ಅಂತ ಹೇಳ್ತಾ ಇದ್ರೆ ಇವರು ಸ್ವಲ್ಪ ಇರಿಸುಮುರುಸಾದಂಥ ಪ್ರಸಂಗ ಅದು. ಆದರೆ ಸುಭಾಷ್ ಚಂದ್ರ ಬೋಸರು ಕೂಡ ಅಲ್ಲಿಗೆ ಹೋಗಿ ಅವರಿಗೆ ಕನ್ವಿನ್ಸ್ ಮಾಡಿದ ನಂತರ ಆ ಹೆಣ್ಮಗು ಮನೆಯನ್ನು ಬಿಟ್ಟು ಬರುವಾಗ ಸುಭಾಷರ ಕಂಗಳಲ್ಲೂ ನೀರಾಡಿತ್ತಂತೆ. ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಈ ಬೈರಾಗಿಯ ಮಾತನ್ನು ಕೇಳಿಕೊಂಡು ಮನೆಯ ಹಿರಿಯರು ತಮ್ಮ ಮಕ್ಕಳನ್ನೇ ಬಿಟ್ಕೊಡ್ಲಿಕ್ಕೆ ಸಿದ್ಧರಾಗ್ತಾ ಇದ್ರಲ್ಲ. ಸುಭಾಷರ ವ್ಯಕ್ತಿತ್ವ ಎಂಥದ್ದಿರ್ಬೋದು ಅಂತ ಒಂದು ಕ್ಷಣ ಯೋಚನೆ ಮಾಡಬೇಕು ಅಂತ ಅನ್ಸೋದು ಈ ಕಾರಣಕ್ಕೆ ಮಿತ್ರರೇ. ಸುಭಾಷರು ಎಷ್ಟರ ಮಟ್ಟಿಗೆ ನಿಷ್ಕಳಂಕ ವ್ಯಕ್ತಿತ್ವದವರು, ಎಷ್ಟರ ಮಟ್ಟಿಗೆ ಆ ಸನ್ಯಾಸದ ಭಾವನೆಯನ್ನು ಮೈಗೂಡಿಸಿಕೊಂಡವರಾಗಿದ್ದರು ಅಂತಂದರೆ, ಎಲ್ಲವೂ ಅವ್ರ ಪದತಲದಲ್ಲಿದ್ದಾಗಲೂ ಕೂಡ ಅವರು ಅತ್ಯಂತ ಸಾಮಾನ್ಯವಾಗಿರಲಿಕ್ಕೆ ಸುಭಾಷರಿಗೆ ಸಾಧ್ಯವಾಗ್ತಾ ಇತ್ತು. ಇಂಥ ಸುಭಾಷರಿಗೆ ಎಲ್ಲವೂ ಚೆನ್ನಾಗಿತ್ತು ಅಂತೇನಲ್ಲ. ಜಪಾನಿನ ಅಧಿಕಾರಿಗಳೊಂದಿಗೆ ಸುಭಾಷರಿಗೆ ಯಾವಾಗಲೂ ಜಗಳ ಆಗ್ತಾ ಇತ್ತು. ಸುಭಾಷರು ಸಿಂಗಾಪುರದಲ್ಲಿ ನಿಂತುಕೊಂಡು ಹಂಗಾಮಿ ಸರ್ಕಾರದ ವಿಚಾರವನ್ನು ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲಿ ಹೇಳಿದಾಗ ಅಲ್ಲಿ ಜಗಳವೂ ಆಯಿತು.
ಓಪನ್ ಆಗಲ್ಲ. ಆದರೆ ಈ ಜಪಾನಿನ ಅಧಿಕಾರಿಗಳು ಕೂತ್ಕೊಂಡು ನೀವು ಹೆಂಗೆ ಅನೌನ್ಸ್ ಮಾಡಿದಿರಿ ನಮ್ಮ ಅನುಮತಿ ಇಲ್ಲದೆ? ಸುಭಾಷ್ ಹೇಳಿದರು, ನಾನು ಉಸಿರಾಡಬೇಕೋ ಬೇಡವೋ, ನಾನು ಊಟ ಮಾಡಬೇಕೋ ಬೇಡವೋ ಅಂತ ಪ್ರತಿಯೊಂದಕ್ಕೂ ನಿಮ್ಮ ಅನುಮತಿ ಕೇಳಲಿಕ್ಕೆ ನಾನು ಸಿದ್ಧನಿಲ್ಲ. ನನ್ನ ದೇಶಕ್ಕೆ ಏನಾಗಬೇಕೋ ಅದನ್ನು ನಿಸ್ಸಂಶಯವಾಗಿ ಮಾಡ್ತೀನಿ ಅಂತ ಆ ಸೈನ್ಯದ ಅಧಿಕಾರಿಗಳಿಗೆ ಕೋಪ ಒಂದು ಊಟದ ಸಂದರ್ಭದಲ್ಲಿ ಗಲಾಟೆ ಆದಾಗ ಸುಭಾಷ್ ಹೇಳಿದ್ರು, ಬೇಕಿದ್ರೆ ಈಗಲೇ ಪ್ರಧಾನಿ ಟ್ರೋಜೋ ಅವ್ರ ಹತ್ರ ಮಾತಾಡ್ತೀನಿ, ಅವ್ರಿಗೆ ಇದಕ್ಕೆ ಏನಾದರೂ ತೊಂದರೆ ಇದೆಯಾ ಅಂತ ಕೇಳ್ತೀನಿ ಅಂತಂದ್ರೆ ಆ ಅಧಿಕಾರಿಗಳು ಮೆತ್ತಗಾದರಂತೆ. ಯಾಕೆ ಅಂತಂದ್ರೆ ಸುಭಾಷರು ಜಪಾನಿನ ಪ್ರಧಾನಿಗಳೊಂದಿಗೆ ಇಟ್ಕೊಂಡಿದ್ದಂಥ ಘನಿಷ್ಠವಾದ ಬಾಂಧವ್ಯ ಎಂಥದ್ದು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿತ್ತು. ಮಿತ್ರ, ಸುಭಾಷರು ಎಷ್ಟು ಕಷ್ಟಪಡ್ತಿರುವಾಗ ನನಗೆ ಹೇಳುವಾಗ ಅನ್ಸುತ್ತೆ, ಎಷ್ಟು ಕಷ್ಟಪಡಬೇಕಪ್ಪ. ಒಂದ್ ಕಡೆ ಆ ಅಧಿಕಾರಿಗಳೊಂದಿಗೆ ಗುದ್ದಾಡಬೇಕು, ಸೈನ್ಯದೊಂದಿಗೆ ಗುದ್ದಾಡಬೇಕು, ಸೈನಿಕರಿಗೆ ಬೇಕಾಗಿರುವ ವಸ್ತುಗಳನ್ನು ಜೋಡಿಸ್ಲಿಕ್ಕೆ ಹಣ ಸಂಗ್ರಹಿಸಬೇಕು, ಸೈನಿಕರನ್ನು ಸೇರಿಸ್ಕೊಳ್ಬೇಕು, ಮುಂದಿನ ಪ್ಲಾನ್ ಮಾಡಬೇಕು, ಜರ್ಮನಿ ಮತ್ತು ಇಟಲಿಯೊಂದಿಗೆ ಸಂಪರ್ಕ ಇಟ್ಕೊಳ್ಬೇಕು, ರೇಡಿಯೋ ಮೂಲಕ ಭಾಷಣ ಮಾಡ್ತಾ ಭಾರತೀಯರಿಗೆ ಪ್ರೇರಣೆ ಕೊಡಬೇಕು, ಎಷ್ಟು ಕೆಲಸ. ಆದರೆ ಈ ಕೆಲಸದ ನಡುವೆ ತುಂಬಾ ಕಷ್ಟ ಕೊಡ್ತಾ ಇದ್ದ ಸಂಗತಿ ಏನು ಗೊತ್ತೇನು? ಭಾರತೀಯರಲ್ಲಿ ಅನೇಕರು ಸುಭಾಷರನ್ನ ದೇಶದ್ರೋಹಿ ಅಂತ ಕರೀತಾ ಇದ್ರು. ಮಿತ್ರ, ಈ ಕಮ್ಯುನಿಸ್ಟರು ಅನ್ನುವಂಥ ಅಯೋಗ್ಯರಿದ್ದಾರಲ್ಲ, ಬಹಳ ಡೇಂಜರ್ ಅನ್ಸಂತ ನಾನು ಈ ಕಾರಣಕ್ಕೋಸ್ಕರವೇ ಹೇಳೋದು. ಎಷ್ಟು ಅಯೋಗ್ಯರು ಇವರು ಅಂತಂದ್ರೆ, ಈ ಕಮ್ಯುನಿಸ್ಟರು ಎಲ್ಲಿಯವರೆಗೆ ಜರ್ಮನಿ ರಷ್ಯಾದ ಮಿತ್ರನಾಗಿತ್ತೋ ಅಲ್ಲಿವರೆಗೂ ಸುಭಾಷರನ್ನ ಇಂದ್ರ ಚಂದ್ರ ಅಂತ ಹೊಗಳ್ತಾ ಇತ್ತು. ಆದರೆ ಯಾವತ್ತು ಜರ್ಮನಿ ಅಥವಾ ಜಪಾನ್ ರಷ್ಯಾದ ವಿರುದ್ಧ ಹೋಗಿ ಜರ್ಮನಿಯೂ ಕೂಡ ರಷ್ಯಾದ ವಿರುದ್ಧ ಏರಿ ಹೋಗಬೇಕು ಅನ್ನುವಂಥ ಕನಸು ಕಾಣ್ಲಿಕ್ಕೆ ಶುರು ಮಾಡ್ತೋ, ಆಗಿದ್ದಕ್ಕಿದ್ದಂತೆ ಅಯೋಗ್ಯ ಕಮ್ಯುನಿಸ್ಟರು ಸುಭಾಷರನ್ನ ಜಪಾನಿನ ಪ್ರಧಾನಿಯ ನಾಯಿ ಅಂತ ಕರೀಲಿಕ್ಕೆ ಶುರು ಮಾಡಿದ್ರು. ಕಾರ್ಟೂನ್ಗಳು ಬಂದವು. ಜಪಾನಿನ ಪ್ರಧಾನಿ ಟೋಜೋ ಸುಭಾಷರನ್ನ ನಾಯಿಯಾಗಿ ಅವರ ಕುತ್ತಿಗೆಯಲ್ಲಿ ಹಾಕಿರುವಂತ ಬೆಲ್ಟ್ ಹಿಡ್ಕೊಂಡು ಹೋಗ್ತಾ ಇರುವಂತ ಕಾರ್ಟೂನ್ಗಳನ್ನೆಲ್ಲ ಪಬ್ಲಿಷ್ ಮಾಡಿದ್ರು. ಸುಭಾಷರಿಗೆ ಎಷ್ಟು ಆಘಾತ ಆಗಿರಬೇಡ. ಅವ್ರಿಗೆ ಬಹಳ ಸಂಕಟ ಆಯ್ತು. ಯಾಕೆ ಅಂತಂದ್ರೆ, ಯಾರು ನನ್ನ ಮಿತ್ರರಾಗಲ್ಲಿದ್ರೋ, ಕಮ್ಯುನಿಸ್ಟ್ ಆಗಿದ್ರು ಕೂಡ ನನ್ನ ಮಿತ್ರರಾಗಿದ್ರು, ಅವರು ಕೂಡ ಇವತ್ತು ನನ್ನ ಜಪಾನಿನ ಏಜೆಂಟು ಅಂತ ಕರೀತಾರೆ ಅಂತ. ಈ ಕಮ್ಯುನಿಸ್ಟರು ಈ ಪರಿಯ ಪ್ರಚಾರವನ್ನು ಭಾರತದಲ್ಲಿ ಮಾಡ್ತಿದ್ರೆ, ಕಾಂಗ್ರೆಸ್ದು ಮತ್ತೊಂದು ಪರಿ. ಕಾಂಗ್ರೆಸ್ ಏನ್ ಮಾಡಿಬಿಟ್ಟಿತ್ತು ಅಂತಂದ್ರೆ, ಸುಭಾಷ್ ಚಂದ್ರ ಬೋಸರ ವಿರುದ್ಧ ಏನೇನು ಹೇಳಬಹುದೋ ಎಲ್ಲವನ್ನೂ ಹೇಳಿತ್ತು. ಅವರು ಫ್ಯಾಸಿಸ್ಟ್ಗಳೊಂದಿಗೆ ಸೇರ್ಕೊಂಡಿದ್ದಾರೆ, ಹಿಟ್ಲರೊಂದಿಗೆ ಸೇರ್ಕೊಂಡಿದ್ದಾರೆ, ಟೋಜೋ ಒಂದಿಗೆ ಸೇರ್ಕೊಂಡಿದ್ದಾರೆ. ಆ ಟೋಜೋನ ಸೈನ್ಯ, ಜಪಾನಿ ಸೈನ್ಯ ಎಂಥದ್ದು ಅಂತಂದ್ರೆ, ಯಾವ ಭೂಭಾಗವನ್ನು ಗೆಲ್ಲುತ್ತೋ ಅಲ್ಲಿ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡುತ್ತೆ, ಅದು ಮಾಡುತ್ತೆ, ಇದು ಮಾಡುತ್ತೆ, ಎಲ್ಲವನ್ನು ಹೇಳಿ ತಲೆಗೆ ತುಂಬಿಟ್ಟಿದ್ರು. ಇಂಥವರ ಸಹಕಾರವನ್ನು ಪಡ್ಕೊಂಡು ಸುಭಾಷರು ಬರ್ತಾರೆ ಅಂತಂದ್ರೆ, ಇವರೂ ಕೂಡ ದೇಶದ್ರೋಹಿಯಾಗಿ ಇವರೂ ಕೂಡ ಇಂಥ ಕೆಲಸವನ್ನು ಮಾಡ್ತಾರೆ ಅಂತ. ಮಿತ್ರ, ಇದೇ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ಒಂದು ಹೇಳಿಕೆಯನ್ನು ಹೊರಡಿಸ್ತಾರೆ. ಅವರೇನು ಹೇಳ್ತಾರೆ ಅಂತಂದ್ರೆ, ಸುಭಾಷನ ಇಂದಿನ ಕಾರ್ಯವನ್ನು, ನಡವಳಿಕೆಯನ್ನು ವಿರೋಧ ಮಾಡಲು ನನ್ನ ಸ್ನೇಹ ಅಡ್ಡಿ ಬರೋದಿಲ್ಲ. ಅವನು ಹಾದಿ ತಪ್ಪಿದ ಪಯಣಿಗ. ವರೆವಾ, ನೆಹರು ಹೇಳೋದು ಮಾತು ಆಫ್ ಆಲ್. ಅವನು ಹಾದಿ ತಪ್ಪಿದ ಪಯಣಿಗ, ಅವನ ಹಾದಿ ನನಗೆ ಹಿಡಿಸ್ಲಿಲ್ಲ, ಹೀಗಾಗಿ ನಾನು ಸುಮ್ಮನೆ ಕುಳಿತುಕೊಳ್ಳುವ ಹಾಗಿಲ್ಲ. ಹಿಟ್ಲರ್ ಹಾಗೂ ಮುಸಲೋನಿಗೆ ನರಕವಾಸ ಸಿಗಬೇಕು. ಹೀಗಾಗಿ ಸುಭಾಷನ ಉದ್ದೇಶ, ಅಂತಃಕರಣ ಎಷ್ಟೇ ಶುದ್ಧವಾಗಿದ್ದರೂ ಅವನು ಜಪಾನಿ ಸೈನ್ಯದ ಸಹಾಯದಿಂದ ಭಾರತ ಪ್ರವೇಶಿಸುವ ಉದ್ದೇಶ ಹೊಂದಿದ್ದರೆ, ಪ್ಲೀಸ್ ಐ ಆಮ್ ರಿಪೀಟಿಂಗ್, ಅವನು ಜಪಾನಿ ಸೈನ್ಯದ ಸಹಾಯದಿಂದ ಭಾರತ ಪ್ರವೇಶಿಸುವ ಉದ್ದೇಶ ಹೊಂದಿದ್ದರೆ ಅವನೊಂದಿಗೆ ಖಡ್ಗ ಯುದ್ಧ ಮಾಡಲು ನಾನು ಹಿಂಜರಿಯುವುದಿಲ್ಲ. ನೆಹರು ಹೇಳ್ತಾ ಇರೋ ಮಾತು. ಸುಭಾಷ್ ಚಂದ್ರ ಬೋಸರಿಗೆ ಈ ವಿಚಾರ ಗೊತ್ತಾದಾಗ ಬಹಳ ಸಂಕಟ ಆಗ್ಬಿಡುತ್ತಂತೆ. ಏನ್ ಮಾಡೋದಪ್ಪ, ಹೇಗೆ ಅಂತ. ಬ್ರಿಟಿಷರು ಸುಮ್ಮನಿರಲಿಲ್ಲ. ಅವ್ರು ಹೇಗೆ ಮಾಡಿಬಿಟ್ರು ಅಂತಂದ್ರೆ, ಸುಭಾಷರನ್ನ ಎಷ್ಟು ಕೆಟ್ಟದಾಗಿ ಬಿಂಬಿಸಬಹುದು ಅಷ್ಟೂ ಪ್ರಯತ್ನವನ್ನ ಮಾಡಿದ್ರು. ಕೊನೆಗೆ ಲೇವಡಿ ಮಾಡ್ತಿದ್ರು. ಸುಭಾಷರು ಕಿಂಗ್ ವಿತೌಟ್ ಕಿಂಗ್ಡಮ್ ಅಂತ. ಸುಭಾಷರಿಗೆ ಎಷ್ಟು ತೊಂದರೆ ಕೊಟ್ಟರು ಅಂತಂದ್ರೆ, ಅನೇಕ ಬಾರಿ ಮನಸ್ಸಿಗೆ ಆಘಾತ ಆಗ್ತಿತ್ತು. ಆದರೆ ಆ ಪುಣ್ಯಾತ್ಮ ಹೇಳ್ತಾ ಇದ್ದ ಮಾತಿನ ಶೈಲಿ ಹೆಂಗಿತ್ತು ಅಂದ್ರೆ, ಅವ್ರು ಹೇಳ್ತಾರೆ, ನನ್ನ ದೇಶದವರನ್ನು ಸಂಬೋಧಿಸಿ ಮಾತನಾಡಲು ನನಗೆ ಯಾವುದೇ ಅರ್ಹತಾ ಪತ್ರದ ಅಗತ್ಯವಿಲ್ಲ. ಯಾವನು ನನಗೆ ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ. ನಾನು ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ನನ್ನ ಜೀವಮಾನದುದ್ದಕ್ಕೂ ಅವಿರತವಾಗಿ ಸೆಣಸುತ್ತಾ ಬಂದಿರುವುದೇ ನನ್ನ ಅರ್ಹತೆಗೆ ಸಾಕ್ಷಿ. ಉಳಿದ ಎಷ್ಟೋ ಭಾರತೀಯರಿಗಿಂತ, ಬಹುಶಃ ಅವರು ಜವಾಹರ್ಲಾಲ್ ನೆಹರು, ಸರ್ದಾರ್ ಪಟೇಲ್ ಎಲ್ಲರೂ ಸೇರಿಸಿರಬೇಕು, ಉಳಿದ ಎಷ್ಟೋ ಭಾರತೀಯರಿಗಿಂತ ಅಂತಾರಾಷ್ಟ್ರೀಯ ರಾಜಕಾರಣವನ್ನು ಹೆಚ್ಚು ಆಳವಾಗಿ ನಾನು ಅಭ್ಯಾಸ ಮಾಡಿದ್ದೇನೆ ಅಂತ ಹೇಳಬಲ್ಲೆ. ಬ್ರಿಟಿಷರನ್ನಂತೂ ನನ್ನ ಬಾಲ್ಯದಿಂದಲೇ ನೋಡಿ ಅಭ್ಯಾಸ ಮಾಡಿದ್ದೇನೆ. ಆಜೀವವೂ ನಾನು ಭಾರತದ ಸೇವಕನಾಗಿದ್ದೇನೆ. ನನ್ನ ಜೀವನದ ಸಂಧ್ಯಾಕಾಲದಲ್ಲಿಯೂ ಕೂಡ ಹಾಗೆಯೇ ಮುಂದುವರಿಯುತ್ತೇನೆ. ನನ್ನ ನಿಷ್ಠೆ ಇರುವುದು ಭಾರತಕ್ಕೆ ಮಾತ್ರ. ನೇಷನ್ ಫಸ್ಟ್. ಮೊದಲು ನನ್ನ ದೇಶ ಎನ್ನುವಂಥ ಕಲ್ಪನೆಯನ್ನ ಸುಭಾಷ್ ಚಂದ್ರ ಬೋಸರು ಸ್ಪಷ್ಟವಾಗಿ ಕೊಟ್ರಲ್ಲ, ಆ ಸ್ಪಷ್ಟವಾಗಿ ಕೊಡುವಂಥ ದನಿ ಹಂಗಿತ್ತು. ಇಲ್ಲಿಗೆ ಸುಭಾಷರು ಸುಮ್ಮನಾಗಲಿಲ್ಲ. ಅವರು ತಮ್ಮ ಕೆಲಸವನ್ನು ಮಾತ್ರ ಎಂದೂ ನಿಲ್ಲಿಸಲಿಲ್ಲ.
ಮಹಾನಾಯಕರುಗಳ ಐಡಿಯಾಸೇ ಹಾಗೆ. ನೀವು 1000 ಮಾತಾಡಿ ಕೆಲಸ ನಿಲ್ಲಿಸಬಾರ್ದು ಅಂತ. ನಿರಂತರವಾದ ಕೆಲಸಗಳು ಹೆಂಗೆ ನಡೀತಾ ಇದ್ವು ಅಂತಂದರೆ, ಸುಭಾಷ್ರು 1943 ಅಕ್ಟೋಬರ್ 21 ಈ ಡೇಟನ್ನು ಮರಿಬೇಡಿ ಮಿತ್ರರೇ, 1943 ಅಕ್ಟೋಬರ್ 21 ಸುಭಾಷ್ ಚಂದ್ರ ಬೋಸರು ಆಜಾದ್ ಹಿಂದ್ ಅನ್ನುವಂಥ ಹಂಗಾಮಿ ಸರ್ಕಾರವನ್ನು ಸ್ಥಾಪಿಸಿ ಅದರ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದರು. ಇತ್ತೀಚೆಗೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಂಸತ್ನಲ್ಲಿ ಮಾತಾಡ್ತಾ ಈ ದೇಶದ ಮೊದಲ ಪ್ರಧಾನಮಂತ್ರಿ ಅನ್ನೋ ಅರ್ಥದ ಮಾತುಗಳನ್ನು ಹೇಳಿದ್ರಲ್ಲ, ಇದೇ ಕಾರಣಕ್ಕೆ ಹೇಳಿದ್ದು. ಇನ್ನು ಸ್ವಾತಂತ್ರ್ಯ ಬಂದಿರಲಿಲ್ಲ, ಆದರೆ ಹಂಗಾಮಿ ಸರ್ಕಾರ, ಮುಂದೆ ಬರಲಿರುವ ಸ್ವತಂತ್ರ ಭಾರತದ ಸರ್ಕಾರವನ್ನು ಅವರು ರಚನೆ ಮಾಡಿಯಾಗಿತ್ತು. ಹೀಗಾಗಿ ದೇಶದ ಮೊದಲ ಪ್ರಧಾನಮಂತ್ರಿ ಯಾರು ಅಂತ ಮಕ್ಕಳಿಗೆ ಮೇಷ್ಟ್ರುಗಳು ಪ್ರಶ್ನೆ ಕೇಳಿ ಉತ್ತರವನ್ನೇನಾದರೂ ಮಕ್ಕಳು ಸುಭಾಷ್ ಚಂದ್ರ ಬೋಸ್ ಅಂತ ಬರೆದರೆ ಇಂಟು ಹಾಕಿ 0 ಕೊಡುವಂತಿಲ್ಲ. ಆ ಮಕ್ಕಳಿಗೆ 1 ಮಾರ್ಕ್ಸ್ ಕೊಡಲೇಬೇಕು. ಯಾಕೆ ಅಂತಂದರೆ ಸುಭಾಷ್ ಚಂದ್ರ ಬೋಸರೂ ಕೂಡ ಭಾರತದ ಮೊದಲ ಪ್ರಧಾನಿ ಅಂತ ಗುರುತಿಸಿಕೊಳ್ಳಬಹುದಾಗಿರುವಂಥ ಕೆಲಸಗಳು ಆಗಿವೆ ಅಂತ. ಇದಾಗುವಾಗಲೂ ಕೂಡ ತುಂಬ ಚರ್ಚೆಗಳಾಗಿವೆ. ಆ ಹಂಗಾಮಿ ಸರ್ಕಾರದ ಉದ್ದೇಶಗಳೇನು, ಅದರ ಕಾರ್ಯವೈಖರಿ ಏನು, ಅದರೊಳಗೆ ಯಾರಿರಬೇಕು, ಏನು ಮಾಡಬೇಕು, ಪ್ರತಿಯೊಂದು ಚರ್ಚೆ ಸಾಕಷ್ಟು ಆಗಿಯೇ ಮುಂದಿನ ನಿರ್ಧಾರ ತೆಗೆದುಕೊಂಡಿದ್ದು. ಅದರಲ್ಲಿ ಯಾರಿದ್ರು, ಯಾರ್ಯಾರು ಮಂತ್ರಿಗಳಿದ್ರು, ಅದರ ಕಾರ್ಯಸ್ವರೂಪ ಏನಿತ್ತು ಅನ್ನೋದನ್ನು ನಾನು ನಾಳೆ ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.